ಹಿಂಸಾಚಾರ ಬಳಿಕ ನೇಪಾಳದಲ್ಲಿ ಪ್ರವಾಹ ಭೂಕುಸಿತ ಸಂಭವಿಸಿದೆ. ಈ ಭೂಕುಸಿತದಲ್ಲಿ 50 ಜನ ಜೀವಂತ ಸಮಾಧಿಯಾಗಿದ್ದಾರೆ. ಭಾರೀ ಮಳೆಯಿಂದಾಗಿ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾವೆ 3 ನದಿಗಳು. ಇನ್ನು 3 ದಿನಗಳ ಕಾಲ ಭಾರೀ ಮಳೆಯ ಮುನ್ಸೂಚನೆಯನ್ನು ಕೂಡ ಕೊಡಲಾಗಿದೆ. ಕಠ್ಮಂಡುವಿಗೆ ಹೋಗುವಂತಹ ವಾಹನ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಕಠ್ಮಂಡು ಏರ್ಪೋರ್ಟ್ನಲ್ಲಿ ವಿಮಾನ ಸಂಚಾರ ಸ್ಥಗಿತವಾಗಿದೆ. ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಜೆನ್ಜಿ ಪ್ರೊಟೆಸ್ಟ್ನಿಂದಾಗಿ ನೇಪಾಳ ಅಕ್ಷರಶಃ ತತ್ತರಿಸಿ ಹೋಗಿತ್ತು. ರಾಜಕೀಯ ಅಸ್ಥಿರತೆ ಉಂಟಾಗಿತ್ತು. ಅದಕ್ಕೆ ಸಿಕ್ಕಾಪಟ್ಟೆ ಲಾಸ್ ಕೂಡ ಆಗಿತ್ತು. ಅದರ ಬೆನ್ನಲ್ಲೇ ಈಗ ಜನಜೀವನ ಅಸ್ತವ್ಯಸ್ತವಾಗಿದೆ. ಪ್ರವಾಹ ಆಗಿ ಈಗ 50 ಜನ ಜೀವಂತ ಸಮಾಧಿಯಾಗಿದ್ದಾರೆ. ಭೂಕುಸಿತ ಕೂಡ ಸಂಭವಿಸ್ತಾ ಇದ್ದಾವೆ. ಏರ್ಪೋರ್ಟ್ ಕಂಪ್ಲೀಟ್ ಆಗಿ ವಿಮಾನ ಸಂಚಾರವನ್ನು ಕೂಡ ಬಂದ್ ಮಾಡಲಾಗಿದೆ. ಅದರ ಜೊತೆಗೆ ನದಿಗಳೆಲ್ಲವೂ ಕೂಡ ಮೇನ್ 3 ನದಿಗಳಿದ್ದಾವೆ ಅಲ್ಲಿ. ಹಾಗಾಗಿ ಭೋರ್ಗರಿತಾ ಇರೋದ್ರಿಂದಾಗಿ ಸಂಪೂರ್ಣವಾಗಿ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ 17 ಮಂದಿ ಬಲಿಯಾಗಿದ್ದಾರೆ. ಭಾರೀ ಮಳೆ ಹಾಗೆ ಭೂಕುಸಿತ ಆಗಿರುವುದರಿಂದಾಗಿ 17 ಜನರು ಸಾವನ್ನಪ್ಪಿದ್ದಾರೆ. ಮಿರಿಕ್ ಹಾಗೆ ಸುಖಿಯಾ ಮತ್ತು ಪೋಖಾರಿ ಪ್ರದೇಶಗಳಲ್ಲಿ ಭೂಕುಸಿತ ಆಗಿದೆ. ಪಶ್ಚಿಮ ಬಂಗಾಳ ಸಿಕ್ಕಿಂ ಸಂಚಾರ ಸಂಪರ್ಕ ಕಡಿತ ಆಗಿಬಿಟ್ಟಿದೆ. ಡಾರ್ಜಿಲಿಂಗ್ನ ಟೈಗರ್ ಹಿಲ್ ಆಗಿರ್ಬೋದು, ರಾಕ್ ಗಾರ್ಡನ್ ಸ್ಥಗಿತ ಆಗಿದೆ. ಇನ್ನು ಜಲೈಪುರಿ ಗುರಿ ಆಗಿರ್ಬೋದು ಮತ್ತು ಸಿಲಿಗುರಿ ಆಗಿರ್ಬೋದು, ಕೂಚ್ ಬೆಹಾರ್ನಲ್ಲೂ ಕೂಡ ಪ್ರವಾಹ ಉಂಟಾಗಿದೆ. ಒಂದೊಂದು ದೃಶ್ಯ ಕೂಡ ಹೇಳ್ತಾ ಇದೆ. ಪಶ್ಚಿಮ ಬಂಗಾಳದ ಹಲವು ಪ್ರದೇಶಗಳು ಕಂಪ್ಲೀಟ್ ಆಗಿ ಪ್ರವಾಹದ ಹೊಡೆತಕ್ಕೆ ಸಿಕ್ಕಾಕೊಂಡಿದ್ದಾವೆ ಅಂಥೇಳಿ. ಇನ್ನು ಡಾರ್ಜಿಲಿಂಗ್ ಅಂತ ಹೇಳಿದ್ರೆ ನಮಗೆ ಒಂದು ರೀತಿ ಭಾರತದ ಭೂಪಟದಲ್ಲಿರುವಂಥ ಸ್ವರ್ಗ ಅಂತ ನಾವು ಕರಿತೀವಿ. ಯಾಕಂದರೆ ಪ್ರೇಕ್ಷಣೀಯವಾದಂಥ ಸ್ಥಳ ಅದು, ಹಚ್ಚ ಹಸಿರಿನಿಂದ ಕೂಡಿರುವಂಥ ಪ್ರದೇಶ. ಆದರೆ ಈಗ ಅಲ್ಲಿರುವಂತಹ ನದಿಗಳು ಭೋರ್ಗರಿತಾ ಇದ್ದಾವೆ, ಬಿಲ್ಡಿಂಗ್ಗಳೇ ನಾಶವಾಗ್ತಿದ್ದಾವೆ, ಸೇತುವೆಗಳು ಕುಸಿದು ಬೀಳ್ತಾ ಇದ್ದಾವೆ ಮತ್ತು ಕೂಚ್ ಬಿಹಾರ್ನಲ್ಲೂ ಕೂಡ ಪ್ರವಾಹ ಉಂಟಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ನೋಡ್ತಿದ್ದ ಹಾಗೆ ಮನೆಗಳು ಕೊಚ್ಕೊಂಡು ಹೋಗ್ತಾ ಇದ್ದಾವೆ, ವಾಹನಗಳು ಕೇಳಲೇಬಾರ್ದು, ಬೆಂಕಿ ಪೊಟ್ಟಣಗಳ ಹಾಗೆ ಕಾರುಗಳು ತೇಲಿ ಹೋಗ್ತಾ ಇರುವಂತಹ ದೃಶ್ಯಗಳು ಕೂಡ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಕಂಡು ಕೇಳರಿಯದ ಹಾಗೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಮಳೆರಾಯನ ಅಬ್ಬರ ಜೋರಾಗಿದೆ.